ಪೇಪರೆಲ್ಲ ಬದಿಯೈತಿ ಇದರಲ್ಲೆಲ್ಲ. ಇಲ್ಲ ಅಂದರೆ ನಮಗೆ ಅಲ್ಲಿ ಆಫೀಸರ್ಗೆ ರೀಚ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ, ನಾವು ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಆವಾಗಲಿಂದ ನಾವು ನೋಡ್ತಾ ಇದ್ದೀವಿ. ಬಟ್ ಕೆಲವು ಆಫೀಸಸಲ್ಲಿ ಇರುತ್ತೆ, ಕೆಲವು ಆಫೀಸಲ್ಲಿ ಇರಲ್ಲ. ಅಲ್ಲಿಗೆ ಅವರಿಗೆ ರೀಚ್ ಮಾಡೋಕ್ಕೆ ಆಗಲ್ಲ. ಮತ್ತು ಡೈರೆಕ್ಟ್ಲಿ ಇವರಿಗೆ ಮಾತಾಡಬೇಕು ಅಂದರೆ ಸ್ವಲ್ಪ ಭಯ ಇರುತ್ತೆ. ಅದಕ್ಕೆ ಎಕ್ಸೆಸಿಬಲ್ ಇದ್ದರೆ ಅಂದರೆ ಅವರಿಗೆ ಕೂಡ ಈಕ್ವಲಿಟಿ ಒಂದು ಕಾಣಿಸ್ತಾ ಇದೆ. ಅದಕ್ಕೆ ಇದೇ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿಂದ ಈ ಸರ್ವೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಗೌರ್ಮೆಂಟ್ ಆಫೀಸಸಲ್ಲಿ, ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಅದನ್ನು ಎಕ್ಸೆಸಿಬಿಲಿಟಿ ನಾವು ಮಾಡಲೇಬೇಕು. ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲಿ ಲಭ್ಯ ಇದೆ ಲಭ್ಯ ಇಲ್ಲ ಅನ್ನೋದನ್ನ ಕ್ರೋಢೀಕರಿಸ್ಕೊಂಡು ಮಾಹಿತಿನ ಅದ್ರ ಮೇಲೆ ಮುಂದೆ ಜಿಲ್ಲೆಯಲ್ಲಿ ವಿಕಲಚೇತನ ಸ್ನೇಹಿ ಕಟ್ಟಡಕ್ಕೆ ಏನೇನು ಸೌಲಭ್ಯ ಕಲ್ಪಿಸ್ಬೋದು, ಒದಗಿಸ್ಬೋದು, ಇದನ್ನ ವಿಕಲ ಸ್ನೇಹಿ ಕಟ್ಟಡಗಳಾಗಿ ಪರಿವರ್ತಿಸ್ಬೋದು ಅನ್ನೋಸ್ಕೋಸ್ಕರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಈ ದಿನ ನಾವು ಚಾಲನೆಯನ್ನು ಮಾಡ್ತಾ ಇದ್ದೀವಿ. ಭಾರತ ಯಾತ್ರಾನ ಇದು ಒಂದು ಆ್ಯಪ್ ಏನಿದೆ, ಇದು ವಿಕಲಚೇತನರಿಗೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಸುಗಮವಾಗಿ ಅವರು ಸುಲಲಿತವಾಗಿ ಓಡಾಡಬಹುದು ಅನ್ನೋದ್ರ ಬಗ್ಗೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ವಿಕಲಚೇತನರಿಗೆ ಏನಿದೆ ಈ ಸೌಲಭ್ಯಗಳು ಸುಲಲಿತವಾಗಿದೆ ಅನ್ನೋದ್ರ ಬಗ್ಗೆ ನಾವು ಇದನ್ನು ಮೊಬೈಲಲ್ಲಿ ಆ್ಯಪ್ಗಳನ್ನು ಮಾಡಿಸಿ ಅದನ್ನು ಕಳಿಸ್ತಾ ಇದ್ದೀವಿ.